ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ನಡೆದಂಥ ಬಜೆಟಲ್ಲಿ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು 17ನೇ ಬಜೆಟನ್ನು ಮಂಡನೆ ಮಾಡಿದ್ದು. ಈ ಒಂದು ಬಜೆಟ್ನಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 250 ಕೋಟಿ ವೆಚ್ಚದಲ್ಲಿ HN ವ್ಯಾಲ್ಯೂ 3ನೇ ಹಂತದ ಕಾಮಗಾರಿಯನ್ನು ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ರಾಜ್ಯ ಸರ್ಕಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 24/11/2025 ನಡೆದಂಥ ಜಿಲ್ಲಾ ಮಟ್ಟದ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಮತದಾರರ ಪರವಾಗಿ ಈ ಕ್ಷೇತ್ರದಲ್ಲಿ ಆಗಬೇಕಾದ ತಿಂಗಳಲ್ಲಿ ಇವತ್ತು ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ. ಇವತ್ತು ಗ್ರಾಮೀಣ ಭಾಗದಲ್ಲಿ ಸುಮಾರು 270 ಕಿಲೋಮೀಟರ್ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹದಗೆಟ್ಟಿದ್ದು. ಇವತ್ತು ರಸ್ತೆಗಳ ಸಂಬಂಧಪಟ್ಟಂತೆ ಇದುವರೆಗೂ ರಸ್ತೆಗಳಿಗೆ 123 ಕೋಟಿ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದೆ. ಮೊನ್ನೆ ಒಂದು 8 ದಿವಸ ಮುಂಚೆ ಇವತ್ತು ನಮ್ಮ ಕಲ್ಚರ್ ರೋಡ್ ಭಾಳಷ್ಟು ವರ್ಸ್ಟ್ ಕಂಡೀಷನಲ್ಲಿ ಸುಮಾರು 20 ವರ್ಷಗಳಿಂದ ಭಾಳಷ್ಟು ಓಡಾಡ್ತಕ್ಕಂಥ ರೈತರು ನಮ್ಮ ಗಮನಕ್ಕೆ ತಂದ ಸಂದರ್ಭದಲ್ಲಿ ಈಗ MDR ರಸ್ತೆ ಅಂದರೆ ಇವತ್ತು ಮುಖ್ಯ ಜಿಲ್ಲೆ ಸಂಪರ್ಕ ರಸ್ತೆ ಒಂದು ಯೋಜನೆಯನ್ನು ಇವತ್ತು ಸುಮಾರು 5 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಆರ್ಡರ್ ಕಾಪಿ ಬಂದೈತಿ. ಇವತ್ತು OM ಇಶ್ಯೂ ಆಗಿದೆ. ಶೀಘ್ರದಲ್ಲೇ ಅದು ಕೆಲಸ ಪ್ರಾರಂಭ ಆಗಿದೆ.